ಅವರಿಗೆ ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಆಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಯುವ ಪರಿವರ್ತನಾ ಯಾತ್ರೆಯನ್ನು ಮಾಡುವುದರ ಮುಖಾಂತರವಾಗಿ ಬೀದರ್ನಿಂದ ಬೆಂಗಳೂರುವರೆಗೆ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಆಯ್ಕೆ ಮಾಡಿಕೊಂಡು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವನ್ನು, ಸರ್ಕಾರದ ವೈಫಲ್ಯತೆಗಳನ್ನು ಜನರಿಗೆ ಹಾಗೂ ಯುವಕರಿಗೆ ತಿಳಿಸುತ್ತಾ ನಾವು ಕೇವಲ 10 ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಜನರನ್ನು ಒಳಗೊಂಡು ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳನ್ನು ಈ ಒಂದು ಯಾತ್ರೆಗೆ ಜೋಡಿಸಿಕೊಂಡು ಸಮಗ್ರವಾದ ಬದಲಾವಣೆ ತರಬೇಕು. ಯುವಕರು ಅಭಿವೃದ್ಧಿಯತ್ತ ಚಿತ್ತ ಹರಿಸಬೇಕು. ಅದರ ಜೊತೆಗೆ ನಾವುಗಳು ಶಿಕ್ಷಣ, ಆರೋಗ್ಯ, ಕೃಷಿ ಕ್ಷೇತ್ರ, ಉದ್ಯೋಗ, ಸಬಲೀಕರಣ, ಯುವಕರು ಮತ್ತು ರೈತರ ಏಳಿಗೆಯನ್ನು ಈ ಸರ್ಕಾರ ಬಯಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಒಂದು ಯುವ ಪರಿವರ್ತನೆ ಯಾತ್ರೆಯನ್ನು ಮಾಡ್ತಾ ಇದ್ವಿ. ಇದು ಸುಮಾರು 1200 ಕಿಲೋಮೀಟರ್ ಯಾತ್ರೆ ಆಗುತ್ತೆ. ಸುಮಾರು 12 ಜಿಲ್ಲೆಗಳಿಗೆ ನಾವು ಈ ಒಂದು ಯಾತ್ರೆ ಮುಖಾಂತರ ಹೋಗ್ತೀವಿ. ಆಯಾ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಮನವಿಯನ್ನು ಕೊಡ್ತೀವಿ. ಜನರಿಗೆ, ಸಾರ್ವಜನಿಕರಿಗೆ ಒಂದು ಸ್ಪಷ್ಟವಾದ ಅಭಿಪ್ರಾಯ, ಬದಲಾವಣೆಯನ್ನು ಬಯಸ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಗಮನಿಸಬೇಕು. ಇವತ್ತಿನ ಚಲೋಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಶೈಕ್ಷಣಿಕ ಸಮಸ್ಯೆಗಳ ವಿರುದ್ಧ ಚಲೋಗಳು ಆಗ್ತಾ ಇಲ್ಲ. ಆರೋಗ್ಯ ಸಮಸ್ಯೆಗಳನ್ನು ಬದಲಾವಣೆ ಮಾಡಬೇಕು, ಸಮಗ್ರವಾಗಿ ಏನಾದರೂ ತರಬೇಕು, ಬಡವರಿಗೆ ಉಚಿತವಾದ ಆರೋಗ್ಯ ಸೌಲಭ್ಯನ ಕಲ್ಪಿಸಬೇಕನ್ನೋದ್ರ ಬಗ್ಗೆ ಇಲ್ಲ. ಇಲ್ಲಿರ್ತಕ್ಕಂಥ 2.5 ಲಕ್ಷ ಹುದ್ದೆಗಳನ್ನು ತುಂಬ್ಕೋಬೇಕು, ಯುವಕರಿಗೆ ಉದ್ಯೋಗ ಕೊಡಬೇಕು ಅನ್ನೋದಿಲ್ಲ. ಇಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳನ್ನು ಸುಧಾರಣೆಯನ್ನು ಮಾಡಬೇಕು, ಖಾಸಗಿ ವಿಶ್ವವಿದ್ಯಾಲಯಕ್ಕೆ ಕಡಿವಾಣ ಹಾಕಬೇಕಂತಕ್ಕಂಥದ್ದಿಲ್ಲ. ಶಿಕ್ಷಕರ ಕೊರತೆಯಿಂದಾಗಿ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿರ್ತಕ್ಕಂಥ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕಂತಕ್ಕಂಥದ್ದಿಲ್ಲ. ಹದಗೆಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ವಿಚಾರಗಳಿಲ್ಲ. ಇವತ್ತು ಇರ್ತಕ್ಕಂಥದ್ದೇನು ಅಂತಂದರೆ, ನಮ್ಮ ಜನಪ್ರತಿನಿಧಿಗಳು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಇವತ್ತು ಚಾಮುಂಡಿ ಚಲೋ, ಧರ್ಮಸ್ಥಳ ಚಲೋ, ಮತ್ತೊಂದು ಚಲೋ, ಮಗದೊಂದು ಚಲೋಗಳನ್ನ ಮಾಡ್ತಾ ಇವತ್ತು ನಮ್ಮ ಇಡೀ ವ್ಯವಸ್ಥೆಯನ್ನು ಹದಗೆಡಿಸಿರ್ತಕ್ಕಂಥ ಈ ವ್ಯವಸ್ಥೆ ಇರಿದು ಇವತ್ತು ಯುವಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಬದಲಾವಣೆ ಎಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಪ್ರಶ್ನೆಯನ್ನು ಮಾಡ್ಕೋಬೇಕಾಗಿದೆ. ಎಲ್ಲಿವರೆಗೆ ಶಾಂತಿ ರೀತಿಯಿಂದ ಇರಬೇಕು? ಇವತ್ತಿನ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇದೇ ಜನಪ್ರತಿನಿಧಿಗಳಿದ್ದಾವೆ, ಎಲ್ಲ ಉದ್ಯೋಗಗಳು, ಕೈಗಾರಿಕೆಗಳು ಇದೇ ಜನಪ್ರತಿನಿಧಿಗಳಿದ್ದಾವೆ. ಇವತ್ತು ಇಡೀ ಕೃಷಿ ಕ್ಷೇತ್ರವನ್ನು ಹಾಳು ಮಾಡಿರ್ತಕ್ಕಂಥವರು, ವ್ಯವಸ್ಥೆಯನ್ನ ಪೂರ್ತಿಯಾಗಿ ಹದಗೆಡಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ವ್ಯವಸ್ಥೆಯ ವಿರುದ್ಧ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ನಮ್ಮ ಯಾತ್ರೆ. ಈ ಯಾತ್ರೆಗೆ ನಾವು ಕೇವಲ 10 ವಿಷಯಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೀವಿ. ಆ 10 ವಿಷಯಗಳ ಬಗ್ಗೆ ಗಮನವನ್ನು ಸೆಳೆಯಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಸಹಿತ ಈಗಾಗಲೇ ನಾವು ಕರಪತ್ರವನ್ನು ಮುದ್ರಿಸಿದ್ವಿ. ಸುಮಾರು ಒಂದು 50,000 ಕರಪತ್ರವನ್ನು ಮುದ್ರಿಸಿದ್ವಿ. ಮತ್ತು ನಾವು 10 ಟಾಟಾ ಎಸ್ ಗಾಡಿಗಳನ್ನು ಮಾಡಿದ್ದೀವಿ. ಯಾಕಂದರೆ ಯಾತ್ರೆಯ ಉದ್ದಕ್ಕೆ 10 ಟಾಟಾ ಎಸ್ ಗಾಡಿಗಳನ್ನ ಮಾಡಿ ಒಂದೊಂದು ವಿಷಯಕ್ಕೆ ಗಮನವನ್ನು ಸೆಳೆಯಲಿಕ್ಕೆ ಒಂದೊಂದು ಗಾಡಿಗಳಿಗೆ ನಾವು ಬ್ಯಾನರ್ಗಳ ಮುಖಾಂತರ ಡಿಸೈನ್ ಮಾಡಿ 10 ಟಾಟಾ ಎಸ್ಗಳ ಮುಖಾಂತರ ಸುಮಾರು 50ರಿಂದ 100 ಜನ ಈ ಯಾತ್ರೆಯಲ್ಲಿ ನಾವು ಪಾಲ್ಗೊಳ್ತೀವಿ. ಈಗಾಗಲೇ ತಮ್ಮ ಗಮನಕ್ಕೆ ನಾನು ಹೇಳಿದ್ದೀನಿ, ಕೈಗಾರಿಕೆಗಳಲ್ಲಿ, ಖಾಸಗಿ ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡಬೇಕು, ಅಲ್ಲಿಯೂ ಸಹಿತ ಮೀಸಲಾತಿ ಸೌಲಭ್ಯಗಳನ್ನ ಕಲ್ಪಿಸಬೇಕು. ಈ ರೀತಿಯಾಗಿ ಜೊತೆಗೆ ಈ KPTCL ಬಗ್ಗೆನೂ ಹಲವಾರು ವಿಷಯಗಳನ್ನು ಈಗಾಗಲೇ ನಾನು ಹೇಳಿದಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮೂಲಭೂತ ಸೌಕರ್ಯ ಹೇಳಿದ್ದೀವಿ. KPSCಯನ್ನು UPSC ಮಾದರಿ ಸುಧಾರಣೆ ಆಗಬೇಕು. ನಿನ್ನೆ ನಮ್ಮ ಎಲ್ಲರೂ ಇವತ್ತು ಪತ್ರಿಕೆ ಜನರೇಷನ್ ಅಂತೇಳಿ ಮಾಡಿ ಧಾರವಾಡದಲ್ಲಿ ದೊಡ್ಡ ಪ್ರೊಟೆಸ್ಟ್ ಆಯಿತು. ಉದ್ಯೋಗಕ್ಕಾಗಿ ಏನು ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡಿದ್ದು. ಇವತ್ತು KPSC ಬಗ್ಗೆ ಭಾಳಷ್ಟು ಸಚಿವರು ಸಹಿತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. KPSC ಅಂತಕ್ಕಂಥ UPSC ಮಾದರಿ ಸುಧಾರಣೆ ಆಗಬೇಕು, ಕಾಲಕ್ಕೆ ನೇಮಕಾತಿಗಳಾಗಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಆರೋಗ್ಯದ ವಿಚಾರಗಳನ್ನು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಗಳು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ದೊರೆಯಬೇಕಂತಕ್ಕಂಥ ವಿಚಾರ ಇಟ್ಕೊಂಡಿದ್ವಿ. ಇವತ್ತು KPTCL ಅನ್ನು ಖಾಸಗೀಕರಣ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಎಸ್ಕಾಮ್ಸ್ಗಳನ್ನು ಖಾಸಗೀಕರಣಗೊಳಿಸಬೇಕಂತಕ್ಕಂಥ ವಿಚಾರವನ್ನು ಸರ್ಕಾರ ಮಾಡ್ತಾ ಇದೆ. ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಗ್ರಾಹಕರ ಸುಲಿಗೆಯನ್ನು ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದ್ದಾವೆ. ಅದನ್ನು ಸಹಿತ ನಾವು ಖಂಡಿಸ್ತಾ ಇದ್ದೀವಿ.
ರೈತನ ಬದುಕಿಗೆ ಸಂಬಂಧಪಟ್ಟಂತೆ ಖಾತ್ರಿ ಬೆಲೆ ಸಿಗಬೇಕು, ಎಲ್ಲ ಋತುಗಳಲ್ಲಿ ಸಂಬಂಧಪಟ್ಟಂತೆ ಸಮಗ್ರವಾದ ನೀರಾವರಿಗಳಾಗಬೇಕು, ಜೊತೆಗೆ ಮಾರುಕಟ್ಟೆ ಸೌಲಭ್ಯಗಳನ್ನು ಕಲ್ಪಿಸ್ಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ. ನಮ್ಮ ಈ ಭಾಗದ ಸಂತ್ರಸ್ತರ ವಿಚಾರಗಳನ್ನ ಇಟ್ಕೊಂಡ್ವಿ. ಕೃಷ್ಣಾ ಮೇಲ್ದಂಡನೆ ವಿಚಾರವಾಗಿ ಎಲ್ಲ ಸಂತ್ರಸ್ತರಿಗೆ ವೈಜ್ಞಾನಿಕವಾಗಿ ಏನು ಏಕರೂಪದ ಬೆಲೆಯನ್ನು ನೀವು ಕೊಡಬೇಕು, ಒಂದೇ ಹಂತದಲ್ಲಿ ಕೊಡಬೇಕು ಮತ್ತು ಸಮಗ್ರ ನೀರಾವರಿ ಆಗಬೇಕು ಅಂತಕ್ಕಂಥ ವಿಚಾರಗಳನ್ನ, ಹಾಗೂ ಮಹಿಳೆಯರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ಕೊಡಬೇಕಂತೇಳಿ ಹೀಗೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ನಾವು ಈ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ನಾನು ಈ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬದಲಾವಣೆ ಯಾರಿಂದಲೂ ಸಾಧ್ಯ ಆಗುವುದಿಲ್ಲ. ಈ ಬದಲಾವಣೆ ಅಂತಕ್ಕಂಥದ್ದು ನಮ್ಮಂಥ ಯುವಕರಿಂದ ಮಾತ್ರ ಸಾಧ್ಯ ಆಗುತ್ತೆ. ಇವತ್ತು ಜಗತ್ತಿನ ರಾಜಕಾರಣವನ್ನು ಅಧ್ಯಯನ ಮಾಡಬೇಕಾಗಿದೆ. ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಯುವಕರು ಅಲ್ಲಿನ ಭ್ರಷ್ಟ ವ್ಯವಸ್ಥೆ, ಸರ್ವಾಧಿಕಾರ ಆಡಳಿತ, ಅಲ್ಲಿಯ ದುರಾಡಳಿತ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸರ್ಕಾರಗಳನ್ನ ಬದಲು ಮಾಡ್ತಾ ಇದ್ದಾರೆ. ಸಾಕಷ್ಟು ದೇಶಗಳು ನಡೀತಾ ಇದೆ. ಆದರೆ ನಮ್ಮ ದೇಶದಲ್ಲಿ ಇವತ್ತಿಗೂ ಸಹಿತ ಈ ವ್ಯವಸ್ಥೆಯ ವಿರುದ್ಧ ಧ್ವನಿಯಾಗಿ ಯುವಕರು ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಯಾಕೆಂದರೆ ಈ ಕುಟುಂಬ ರಾಜಕಾರಣ ಬಂದು ಅವ್ರ ಮಕ್ಕಳು ಮರಿಮಕ್ಕಳು ಅವರೇ ಬರ್ತಾ ಇರೋದ್ರಿಂದ, ಅವರೂ ಎಲ್ಲ ವ್ಯವಸ್ಥೆ ಒಳಗಿರೋದ್ರಿಂದ ಇವತ್ತು ಯುವಕರನ್ನ ಜಾಗೃತಿಗೊಳಿಸುವಂಥ ಕೆಲಸವನ್ನು, ಯುವಕರು ಅಧಿಕಾರದ ಚುಕ್ಕಾನ ಹಿಡಿಯುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರಿಗೂ ಸಹಿತ ರಾಜಕೀಯ ಅರಿವನ್ನು ಮೂಡಿಸಬೇಕಂತಕ್ಕಂಥ ಉದ್ದೇಶವೂ ಸಹಿತ ನಮ್ಮ ಸಂಘಟನೆಗಿದೆ. ಬದಲಾವಣೆಯನ್ನು ಬಯಸಬೇಕಂತಕ್ಕಂಥ ವಿಚಾರಗಳು ನಮ್ಮ ಸಂಘಟನೆಗಿದ್ದಾವೆ. ಈ ಬದಲಾವಣೆಯ ಯಾತ್ರೆಯೇ ಇದು ಯುವ ಪರಿವರ್ತನೆ ಯಾತ್ರೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದು ಕೇವಲ ಯಾತ್ರೆ ಅಲ್ಲ, ನವ ಕರ್ನಾಟಕ ಪರಿವರ್ತನೆ ಬದಲಾವಣೆ ಯಾತ್ರೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡು ನಾವು ಇದು ಆರಂಭ, ಇದು ನಮ್ಮ ಯಾತ್ರೆ ಆರಂಭ, ಇದನ್ನು ದೊಡ್ಡ ಮಟ್ಟದಲ್ಲಿ ನಾವು ಒಯ್ಯಬೇಕಂತಕ್ಕಂಥ ವಿಷಯಗಳನ್ನು ಇಟ್ಕೊಂಡು ನಾವು ಯಾತ್ರೆಯನ್ನು ಮಾಡ್ತೇವೆ. ತಾವೆಲ್ಲ ಸಹೋದರರು ಬೆಂಬಲಿಸಬೇಕು. ಈ ಒಂದು ಯಾತ್ರೆಯನ್ನು ಮಾಡಬೇಕಂತೇಳಿ ನಮ್ಮ ಸಮಾನ ಮನಸ್ಕ ಹಿರಿಯರೊಂದಿಗೆ ನಾವು ಮಾತನಾಡಿದಾಗ ಅವರು ತನು ಮನ ಧನ ಸಹಾಯವನ್ನು ಮಾಡಿ ಈ ಯಾತ್ರೆಯನ್ನು ಬೆಂಬಲಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಈ ಯಾತ್ರೆ ಉದ್ದಕ್ಕೂ ಸಹಿತ ಹಿರಿಯರಾಗಿರ್ತಕ್ಕಂಥವ್ರು, ಸಮಾನ ಮನಸ್ಕರು, ಯುವಕರು ತಮ್ಮ ತನುಮನ ಧನದೊಂದಿಗೆ ಈ ಯಾತ್ರೆಯನ್ನು ಬೆಂಬಲಿಸಬೇಕು ಅಂತೇಳಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೀನಿ.